24 ಸರ್, ಇದು 25 ಇದು 2024 ಇದು. ಇದನ್ನ ಇಟ್ಕೊಂಡು ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ರ್ಯಾಪಿಡೋ ಬೈಕ್ ಅವರು 2024 ಇದು, 25 ಇದು 2024 ಬೈಕ್ ಟ್ಯಾಕ್ಸಿ ಅವರು ಇದನ್ನ ಇಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಹೊಡಿಲಿಲ್ಲ ಆದ್ರೂ ಹೊಡೆದ್ರು ಅಂತ ಹೇಳ್ತಾ ಇದಾರೆ. 25 ಸರ್, ಇದು 24 ಇದನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡ್ರೈವರ್ಗಳು ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂತ. ಈಗ ನಮ್ಮ ಇದಕ್ಕೆ ನಾವ್ ಏನಂತ ಕೊಡ್ಬೇಕು? ಫೋರ್ಜರಿ ಅಂತ ಸರ್ ನಾವು ಕಂಪ್ಲೇಂಟ್ ಕೊಡ್ಬೇಕು. ಇದೇ ಬೈಕ್ ಟ್ಯಾಕ್ಸ್ ಅವರು ಹೋದ ವರ್ಷದ್ದು 2024 ತಗೊಬಂದ್ಬಿಟ್ಟು ಈಗ ಅನುಮತಿ ಬಂದಿದೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ದೌರ್ಜನ್ಯ ಮಾಡದೆ ಹೋದ್ರು. ಆಟೋದವರು ದೌರ್ಜನ್ಯ ಮಾಡೋರು ಅಂತ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಇದು 2024 25 ನಾವು ಕೇಳ್ತಾ ಇರೋದ್ರಿಂದ 2025 ಕೊಡಿ ಅಂತ ಕೊಡ್ತಾ ಇಲ್ಲ. ನೀವು ಗಾಡಿ ಹಿಡಿದಿದ್ದಕ್ಕೆ ಅವ್ರು ಸಿಟ್ಟು ಬಂದ್ರೆ ಗಾಡಿ ಫೋಟೋ ತೆಗೆದ್ಬಿಟ್ಟು ಅವ್ರದ್ದು ಬಂದು ನಮ್ಮ ಡಾಕ್ಯುಮೆಂಟ್ಸ್ ಕೊಡಿ, ನಾವು ಹಿಡಿತೀವಿ ಅಂತ ಹೇಳಿದ್ದಾರೆ ಪೊಲೀಸರು. ಅದಕ್ಕೆ ನಾವು ಫೋಟೋ ತೆಗಿಯಕ್ ಹೋದಾಗ ಅವರು ನಮ್ಮ ಮೇಲೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದಾರೆ. ಏನಂತ ಅಲ್ಲೇ ಮಾಡಿದ್ರು ಬಿಟ್ರು ಹಂಗೆ ಹಿಂಗೆ ಅನ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಗಳನ್ನ ಕೊಡ್ತಾ ಇದಾರೆ. ಅದನ್ನ ನಾವು ಬೇಡ ಅಂತ ಹೇಳ್ತಾ ಇರೋದು. ಸುಳ್ಳು ಕಂಪ್ಲೇಂಟ್ ಈಗ ಕೋರ್ಟ್ ಇಂದ ಏನು ಏನು ಇಲ್ಲ ಸರ್, ಫೋಟೋ ತೆಗೆದ್ಬಿಟ್ಟು ಅಪ್ಡೇಟ್ ಮಾಡಿ ಅಂತ, ಬರೀ ಫೋಟೋಗಳನ್ನ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ. ರೈಲ್ವೆ ಸ್ಟೇಷನ್ ಸಬರ್ ನೋಡಿ ಸರ್, ಇಲ್ಲಿ ಸರ್ ಒಂದು ದಿನಕ್ಕೆ ಇಲ್ಲ ಅಂದ್ರೂ 10 ರಿಂದ 15 ಗಾಡಿ ಬರ್ತವೆ ಸರ್. ರ್ಯಾಪಿಡೋ ಗಾಡಿ ಆಯ್ತಾ ಸರ್? ಒಂದು ನೋಡ್ಕೊಳ್ಳಿ, ಇಲ್ಲಿ ನಾವೇನೇ ಮಾತಾಡಿದ್ರು ಅಪ್ಡೇಟ್ ಮಾಡಿ ಗ್ರೂಪ್ ಗಳಿಗೆ ಹಾಕ್ತಿವಿ. ಇವ್ರು ಕೇಳೋದು ಏನ್ ಗೊತ್ತಾ ಸರ್, ರ್ಯಾಪಿಡೋ ಬೈಕ್ನವರು ಇದ್ರಲ್ಲಿ ರ್ಯಾಪಿಡೋ ಮಾಡ್ತಾರೆ, ಇದಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಆಯ್ತಾ. ಒಂದು ಎರಡನೇದು ಸರ್, ನಾವೇನೇ ಕೇಳಿದ್ರು ದೌರ್ಜನ್ಯ ಮಾಡಕ್ ಬಂದಿದ್ರು ಅಂತಾನೆ ಹೇಳೋದು. ಮೊನ್ನೆ ದಿನ ಇನ್ನೊಂದು ವಿಡಿಯೋ ಸರ್ ನೋಡಿ, ಇಲ್ಲಿ ಮೊನ್ನೆ DC ಆಫೀಸಲ್ಲಿ ಮಾತಾಡಿರೋದು. ಇದು DC ಆಫೀಸಲ್ಲಿ ಮಾತಾಡಿರೋದು. ಬೈಕ್ ಟ್ಯಾಕ್ಸರ್ ಎಲ್ಲೇ ಸಿಕ್ಕರು ಹಿಡ್ಕೊ ಬಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ DC ಆಫೀಸಲ್ಲೇ ಮಾತಾಡಿರೋ ಸರ್. DC ಹೌದು ಸರ್, ಅವ್ರು ಹೇಳಿದಾರೆ, ಅವರೇ ಹೇಳಿರೋದು ಹಿಡ್ಕೊ ಬಂದು ಸ್ಟೇಷನ್ ಕೊಡಿ. ಹತ್ತಿರದಲ್ಲಿ ಯಾವ್ದೇ ಸ್ಟೇಷನ್ ಇದೆ ಅಲ್ಲಿ ತಂದು ಕೊಡಿ. ನೀವು ಕರ್ಕೊಂಡ್ ಬಂದು ಅವ್ರಿಗೆ ಒಪ್ಸಿ ಅಂತ ಹೇಳಿದಾರೆ. ನಾವು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇಟ್ಕೊಂಡು ನಾವು ಗಾಡಿಯಲ್ಲಿ ಬಿಟ್ಬಿಟ್ಟು ಬರಕ್ಕಾಗಲ್ಲ ಅಂತ 112 ಕಾಲ್ ಮಾಡ್ತೀವಿ. ಯಾರು ಮಾತಾಡೋದಾರ ಇಲ್ಲಿ? ಅಧಿಕಾರಿಗಳು, RTO ಅಧಿಕಾರಿಗಳು, RTO ಆಫೀಸಲ್ಲಿ. ಹೌದು, ಅವರು ಓಕೆ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಹೋಗಿ ಹಿಡ್ಕೊಂಡ್ ಕೊಡಿ ಅಂತಾನೆ ಹೇಳಿದ್ರೆ ಸರ್. ಬಂದಿಲ್ಲ, ಅದು ಒಡೆಯಂಗಿಲ್ಲ. ಹೈಕೋರ್ಟ್ ಅಲ್ಲಿ ಆರ್ಡರ್ ಇದೆ ಸರ್, ಒಡೆಯಂಗಿಲ್ಲ, ನೀವೇನ್ ಕ್ರಮ ಜರುಗಿಸಬಹುದು ಅಂತ ಪೊಲೀಸ್ ಅವ್ರಿಗೆ RTO ದವ್ರಿಗೆ ಹೇಳಿದ್ದಾರೆ. RTO ದವ್ರು ಏನು ಕ್ರಮ ತಗೋತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಪೊಲೀಸರು ತಗೋತಾ ಇಲ್ಲ. ನಾವು ಆಟೋದವ್ರು ಒಳಗಡೆ ಬಿಡ್ತಾ ಇಲ್ಲ, ಅಲ್ಲಿ ಎಲ್ಲರೂ ಈಚೆ ಕಳಿಸ್ತೀವಿ. ಡ್ಯೂಟಿ ಮಾಡ್ತಿಲ್ಲ, ನಾಷ್ಟ ಮಾಡಿಲ್ಲ, ಮುಖದೊಳಗೆ ಬಂದಿರೋದು ಡ್ಯೂಟಿ ಮಾಡದ ಅಂತ. ಇಲ್ಲಿ 8 ಗಂಟೆ ಬಂದಿರೋದು, ನಮ್ಗೆ ರೆಸ್ಪಾನ್ಸ್ ಇಲ್ಲ. ಬಂದಿಕ್ಕೆ ಒಳಕ್ ಹೋದ್ರೆ ಸಾಹೇಬ್ರು ಬಂದಿಲ್ಲ ಅಂತಾರೆ. ಈಗ ಒಳಗೆ ಈಚಕ್ ಬಂದ್ರೆ ಇಲ್ಲಿ ಕಳಿಸ್ತಾರೆ, ಈಚ್ ಹೋಗಿ ಅಂತ. ಏನ್ ಮಾಡೋದ ನಾವು ಇವಾಗ ಹೇಳಿ? ಓಕೆ, ಸೊ ಇದಕ್ಕೊಂದು ಅಂತ್ಯ ಆಗ್ಬೇಕು ಅಂದ್ರೆ ಸರ್, ಅಲ್ಲೇ ಮಾಡಿದ್ರು ಅಂತ ಇಲ್ಲೇ ಕಂಪ್ಲೇಂಟ್ ಕೊಡ್ತಾರೆ. ಬಂದು ಅವ್ರು ಕಂಪ್ಲೇಂಟ್ ತಗೊಂಡ್ಬಿಡ್ತಾರೆ. ಅಲ್ಲೇ ಮಾಡಿದ್ರು ಅಂತ ತಗೊಂತಾರೆ. ಈಗಲೇ ನೋಡ್ತಾ ಇದ್ದೀರಾ ನೀವು, 2024 ತಗೊಂಡ್ ಕೊಟ್ಟಿದ್ದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ. 2025 ಕೇಳ್ತಾ ಇದೀವಿ, ನಮ್ ನಿಜ ಕಳಿಸ್ತಾ ಇದಾರೆ. ಇದೇ ಅಲ್ವಾ ಸರ್ ನ್ಯಾಯ? ಇದು ಯಾವ ಸ್ಟೇಷನ್ಗೆ ಹೋಗ್ಬೇಕು ಸರ್ ನಾವು ನ್ಯಾಯ ಬೇಕು ಅಂದ್ರೆ? ಫೈನಲ್ ಆಗಿ ಏನು ಅಂತಂದ್ರೆ, ನೀವು ಏನು ನಮ್ಗೆ ಫೈನಲ್ ನಮ್ಗೆ ಆಟೋದು ನಾವು ಇದ್ರದ್ದು ನಮ್ಮ ರ್ಯಾಪಿಡೋ ಬೇಕಾಗಿಲ್ಲ ಬೈಕು ನಮ್ಗೆ ಇಲ್ಲ. ನಮಗೂ ವೈಟ್ ಬೋರ್ಡ್ ಮಾಡ್ಕೊಡಿ, ಆರಾಮಾಗಿ ನಾವು ವೈಟ್ ಬೋರ್ಡ್ ಅಲ್ಲಿ ನಾವು ಹೊಡಿತೀವಿ ಗಾಡಿನ. ಯೂನಿಫಾರ್ಮ್ ಮಾಡಿ. ಹೌದು ಸರ್, ನಾವು ಯೂನಿಫಾರ್ಮ್ ಅಲ್ಲಿ ಪ್ಯಾಂಟ್ ಇಲ್ಲ ಅಂತಂದ್ರೆ 500 ರೂಪಾಯಿ ಫೈನ್, ಡಿಸ್ಪ್ಲೇ ಕಾರ್ಡ್ ಇಲ್ಲ ಅಂದ್ರೆ 1000 ಫೈನ್, ಎಮಿಷನ್ ಟೆಸ್ಟ್ ಇಲ್ಲ ಅಂದ್ರೆ 1000 ಫೈನ್. ನಾವ್ ಇಷ್ಟೆಲ್ಲ ಮಾಡಿಸ್ಕೊಂಡ್ರು ಬೆಳಗ್ಗೆ 300 ರೂಪಾಯಿ ದುಡಿಯಲ್ಲ. ಇವ್ರು ಏನು ಮಾಡ್ಕೋಬಾರ್ದೆ 800 ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಟೈಸನ್ ನಂಬರ್ ಇಲ್ಲ ಅಂದ್ರೆ 1000 ಕಟ್ಟಿ ಅಂತಾರೆ. ಇವ್ರ ಇಲ್ಲ ಸರ್, ಹೆಲ್ಮೆಟ್ ಹಾಕಲ್ಲ ಅವ್ರು ಸಿಗ್ನಲ್ ಅಲ್ಲಿ. ಎಷ್ಟೋ ಸಿಗ್ನಲ್ ಗಳಲ್ಲಿ ಇವ್ರ ಮೇಲೆ ಕೇಸ್ಗಳೇ ಬರಲ್ಲ. ಬೈಕ್ ಗಳಲ್ಲ ನಂಬರ್ ಗೆಲ್ಲ ಸ್ಟಿಕ್ಕರ್ ಹಾಕಿರ್ತಾರೆ ಸರ್. ಬನ್ನಿ, ಏನಂತ ಸ್ಟಿಕ್ಕರ್ ಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ನಾವ್ ಹತ್ರ ಒಂದಿನ ಮಾಡ್ತೀವ ಸರ್. ನಂಬರ್ ಪ್ಲೇಟ್ ಗೆ HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಮ್ಗೆ 2500 ಫೈನ್. ಅವ್ರ ನಂಬರ್ ಗೆ ಈ ತರ ನಂಬರ್ ಗಳಿಗೆ ಸರ್ ಇಲ್ಲಿ ಪ್ಯಾಚ್ ಮಾಡ್ಬಿಡ್ತಾರೆ. 2 ನಂಬರ್ ಕಾಣೋದೇ ಇಲ್ಲ ಅವ್ರಿಗೆ. ಯಾರನ್ನ ಕೇಳ್ಬೇಕಂದ್ರೆ ನಾವು. ಸರಿ, ಓಕೆ. ಸೊ ರ್ಯಾಪಿಡೋ ಮತ್ತೆ ಆಟೋ ಡ್ರೈವರ್ಗಳ ಜಟಾಪಟಿ ನಡೀತಾ ಇದೆ. ಕಾನೂನು ಮಾಡ್ಕೊಂಡು ಬನ್ನಿ, ಕಾನೂನು ಮಾಡಿದ್ರೆ ಯಾರ ಹೊಟ್ಟೆ ಮೇಲೆ ಕೂಡ ಹೊಡೆಯೋದಕ್ಕೆ ನಾವು ರೆಡಿ ಇಲ್ಲ. ಆದ್ರೆ ಆಟೋದವ್ರಿಗೆ ಹೆಂಗೆ ಕಾನೂನು ಇದೆಯೋ ರ್ಯಾಪಿಡೋದವರು ಕೂಡ ಹಂಗೆ ಕಾನೂನು ಬರಬೇಕು. ನಮಗೆ ಕಾಕಿ ಟೆಸ್ಟ್ ಕೊಟ್ಟಿದ್ದಾರೆ, ಎಮಿಷನ್ ಟೆಸ್ಟ್ ಕೊಟ್ಟಿದ್ದಾರೆ, ಡ್ರೈವಿಂಗ್ ಲೈಸೆನ್ಸ್ ಎಲ್ಲವೂ ಕೂಡ ಇದೆ. ಆದ್ರೆ ರ್ಯಾಪಿಡೋದವ್ರಿಗೆ ಏನೇನು ಇಲ್ವಲ್ಲ.
ಜನಸೇವೆಗೋಸ್ಕರ ನಾವು ಬಂದಿದ್ದೀವಿ. ಆದರೆ ರ್ಯಾಪಿಡೋದವ್ರು ಯಾರೋ ಆಫೀಸರ್ ಬರ್ತಾನೆ, ಸ್ಟೂಡೆಂಟ್ ಬರ್ತಾನೆ, ಅವ್ರ ಪಾಡವನ್ನು ದುಡ್ಡು ಮಾಡ್ಕೊಂಡು ಹೋಗ್ತಾನೆ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ ಅಂತ. ಬಟ್ ಸರ್ಕಾರ ಕೊಟ್ಟಿದೆ, ಗಮನ ಹರಿಸ್ಬೇಕು. ಇಷ್ಟೊಂದು ಜನಗಳನ್ನ ಕಚ್ಚಾಡಕ್ ಬಿಟ್ಟು ಒಂದು ಕಾನೂನು ಮಾಡಿದೆ ಇಷ್ಟು ದಿನ ಆದರೂ ಕೂಡ ಒದ್ದಾಡ್ತಿರೋದು ಯಾಕೆ ಅಂತ. ನೀವು ಕಾನೂನು ಮಾಡದಿರೋದಕ್ಕೆ ಇವತ್ತು ಆಟೋ ಡ್ರೈವರು ಮತ್ತೆ ರ್ಯಾಪಿಡೋದವರೆಲ್ಲ ಕಚ್ಚಾಡ್ತಾ ಇರೋದು. ಕಚ್ಚಾಡೋದಕ್ಕೆ ಬಿಟ್ಟಿದ್ದೀರಾ, ಜಗಳ ಆಡೋದಕ್ಕೆ ಬಿಟ್ಟಿದ್ದೀರಾ, ಶತ್ರುತ್ವ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದೀರಾ. ಕಾನೂನು ಯಾಕೆ ಮಾಡ್ತಾ ಇಲ್ಲ? ಕಾನೂನು ಮಾಡದೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಮಾಡಿಬಿಟ್ಟು ರ್ಯಾಪಿಡೋ ಆಟೋದವರೆಲ್ಲ ಜಗಳ ಮಾಡಿಕೊಂಡು ದ್ವೇಷ ಕಟ್ಕೊಳ್ತಾ ಇದ್ದಾರೆ ಅಲ್ವಾ. ಸೊ ಹಾಗೆ ಆರ್ ಟಿ ಓದವರು ಕೂಡ ಇದಕ್ಕೆ ಗಮನ ತರಿಸ್ಬೇಕು. ಆರ್ ಟಿ ಓದವರು ಕೂಡ ಒಂದು ನೇರವಾಗಿ, ಬೇಕಾದ್ರೆ ನಾನೇ ಮತ್ತೆ ಬರ್ತೀನಿ ಆಟೋ ಆಫೀಸರ್ ಹತ್ರ, ಅದೇನು ಸ್ಟೇಟ್ಮೆಂಟ್ ಇದೆ ದಯವಿಟ್ಟು ನೀವೇ ಕೊಡಿ. ಈಗ ಅವರು ರ್ಯಾಪಿಡೋದವರು ಓಡಿಸ್ತೀನಿ ಅಂತ ಅನ್ನೋದೇ ಆದರೆ ಅವ್ರಿಗೆ ಪರ್ಮಿಷನ್ ಇದೆಯಾ? ಆರ್ ಟಿ ಓ ಏನಾದ್ರು ಪರ್ಮಿಷನ್ ನೀವೇನಾದ್ರು ಮೈಸೂರಿನಲ್ಲಿ ಏನಾದ್ರು ಕೊಟ್ಟಿದ್ದೀರಾ? ಸರ್ಕಾರದಿಂದ ಏನಾದರೂ ನಿಮಗೆ ಲೆಟ್ರ್ ಬರಬೇಕಲ್ವಾ? ಅದೇನಾದ್ರು ಇದೆ ಅಂತ ನೀವೇ ಹೇಳಿದ್ರೆ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಏನೂ ಇಲ್ಲ ಅಂತ ಅಂದಮೇಲೆ ಅವ್ರನ್ನ ಅಷ್ಟೇ ಕಾನೂನು ಮಾಡ್ಕೊಂಬರೋವರೆಗೂ ಆದರೂ ಕೂಡ ಅವ್ರನ್ನ ಸ್ಟಾಪ್ ಮಾಡಿ, ಕಾನೂನು ಬಂದಮೇಲೆ ಅವ್ರಿಗೊಂದು ಕಾನೂನು ಮಾಡಿಬಿಟ್ಟು ಅವ್ರು ಹೊಟ್ಟೆಪಾಡು ಜೀವನ ಮಾಡ್ಕೊಂಡು ಹೋಗಲಿ ಅನ್ನುವಂಥದ್ದು. ಇವತ್ತು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ನೂರಾರು ಸಂಖ್ಯೆಯಲ್ಲಿ ಆಟೋ ಡ್ರೈವರ್ಗಳಿದೆ. ಬನ್ನಿ ಹೊಡಿಯೋದು ಎಲ್ಲ ಅದು ಕಾಪಿ ತಗೊಬರೋದು ಕಾಪಿ ತಗೊಬರೋದು ಬನ್ನಿ ಹೊಡಿಯೋದು ಎಲ್ಲ ಅದು ಕಾಪಿ ತಗೊಬರೋದು ಕಾಪಿ ತಗೊಬರೋದು ಇದು 25 ಇದು 2024 ಇದು. ಇದನ್ನ ಇಟ್ಕೊಂಡು ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ರ್ಯಾಪಿಡೋ ಬೈಕ್ನವರು. 2024 ಇದು 25 ಇದು 2024 ಬೈಕ್ ಟ್ಯಾಕ್ಸಿ ಅವರು ಇದನ್ನ ಇಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಹೊಡಿಲಿಲ್ಲ ಅಂದ್ರೂ ಹೊಡೆದ್ರು ಅಂತ ಹೇಳ್ತಾ ಇದಾರೆ. 25 ಸರ್, ಇದು 24 ಇದನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡ್ರೈವರ್ಗಳು ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂತ. ಈಗ ನಮ್ಮ ಇದಕ್ಕೆ ನಾವ್ ಏನಂತ ಕೊಡ್ಬೇಕು? ಇದನ್ನ ಫೋರ್ಜರಿ ಅಂತ ತಾನೆ ಸರ್ ನಾವು ಕಂಪ್ಲೇಂಟ್ ಕೊಡ್ಬೇಕು. ಇದು 25 ಇದು 2024 ಇದು. ಇದನ್ನ ಇಟ್ಕೊಂಡು ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ರ್ಯಾಪಿಡೋ ಬೈಕ್ನವರು. 2024 ಇದು 25 ಇದು 2024 ಬೈಕ್ ಟ್ಯಾಕ್ಸಿ ಅವರು ಇದನ್ನ ಇಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಹೊಡಿಲಿಲ್ಲ ಅಂದ್ರೂ ಹೊಡೆದ್ರು ಅಂತ ಹೇಳ್ತಾ ಇದಾರೆ. 25 ಸರ್, ಇದು 24 ಇದನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡ್ರೈವರ್ಗಳು ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂತ. ಈಗ ನಮ್ಮ ಇದಕ್ಕೆ ನಾವ್ ಏನಂತ ಕೊಡ್ಬೇಕು? ಇದನ್ನ ಫೋರ್ಜರಿ ಅಂತ ತಾನೆ ಸರ್ ನಾವು ಕಂಪ್ಲೇಂಟ್ ಕೊಡ್ಬೇಕು. ಇದು ರೈಟ್ ನ್ಯೂಸ್.